ಸತತ 46 ವರ್ಷಗಳಿಂದ ಉರಿತಾ ಇದ್ದಂತಹ ಪ್ರತಿಷ್ಠಿತ ದೀಪನಾಥೇಶ್ವರ ದೇವಾಲಯದ 3ಕ್ಕೆ 3 ದೀಪಗಳು ಆರೋಗ್ಬಿಟ್ಟಿದೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುನ್ನಗೋಡ ತಾಲೂಕಿನ ಚೀಗಳ್ಳಿ ಗ್ರಾಮದ ಜನರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೀಪಗಳು ಆರಿದಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮುನ್ನಗೋಡ ತಾಲೂಕಿನ ಚೀಗಳ್ಳಿ ಗ್ರಾಮದ ದೀಪನಾಥೇಶ್ವರ ದೇವಾಲಯದಲ್ಲಿ 3 ದೀಪಗಳು ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಸತತವಾಗಿ 46 ವರ್ಷಗಳಿಂದ ಅಂದರೆ 4 ದಶಕಗಳಿಂದಲೂ ಹೆಚ್ಚಾಗಿ ಅಲ್ಲಿ ದೀಪ ಉರಿತಾ ಇತ್ತು. 1978ರಲ್ಲಿ ಶಾರದಾಬಾಯಿ ಹಾಗೂ ಅಣ್ಣಪ್ಪ ಅನ್ನೋರು ದೈವಭಕ್ತರಾಗಿ ದಂಪತಿಗಳು ಪೂಜನೆ ಮಾಡ್ತಾ ಇದ್ರು. 1978ರಿಂದ 80ರ ನಡುವಿನ ಅವಧಿಯಲ್ಲಿ ಒಟ್ಟು 3 ದೀಪಗಳನ್ನು ಶಾರದಾಬಾಯಿ ಅವರು ಹಚ್ಚಿದ್ರು. 14 ದಿನಗಳ ಹಿಂದೆ ಅರ್ಚಕರು ಸಾವನ್ನಪ್ಪಿದ್ರು. ಊರಿನ ಜನ 3 ದೀಪಗಳನ್ನು ಆರು ಹೋಗಿದ್ದನ್ನು ನೋಡಿ ಭಯ ಬಿದ್ದಿದ್ದಾರೆ. ಮಂಗಳೂರಿನ ಜ್ಯೋತಿಷರೊಬ್ಬರನ್ನ ಕೇಳಿದಾಗ ಕುಟುಂಬದ ಕೊನೆ ಹೆಣ್ಣುಮಗಳು ತುಪ್ಪದ ದೀಪವನ್ನು ಹಚ್ಚಿ 48 ದಿನಗಳ ಕಾಲ ನೋಡ್ಕೊಳ್ಬೇಕು ಅಂದಿದ್ದಾರೆ. ಸದ್ಯ ಈ ಘಟನೆಯಿಂದಾಗಿ ಊರಿಗೇನಾದರೂ ಕಂಟಕ ಆಗತ್ತಾ ಅನ್ನುವಂಥ ಭಯ ಭಕ್ತರನ್ನ ಸಾರ್ವಜನಿಕರನ್ನ ಕಾಡ್ತಾ ಇದೆ ಅಂತೆ.